ಆತ್ಮೀಯ ಸ್ನೇಹಿತರೆ, ತನು, ಮನ, ಧನ ಮತ್ತು ಜನದ ಭಾಗ್ಯ ಈ ಅವ್ಯಕ್ತ ಮುರಳಿ ನೋಡೋಣ. ಇಂದು ನಿಜವಾದ ಸಾಹೇಬ ತಮ್ಮ ಸಾಹೇಬ ಜಾದೆ ಮತ್ತು ಸಾಹೇಬ ಜಾದಿಗಳನ್ನು ನೋಡ್ತಿದ್ದಾರೆ. ತಂದೆಗೆ ಸತ್ಯ ಅಂತ ಹೇಳ್ತಾರಲ್ವಾ, ಅದರಿಂದ ಬಾಪ್ದಾದರಿಂದ ಸ್ಥಾಪನೆ ಮಾಡಿರುವ ಯುಗದ ಹೆಸರು ಕೂಡ ಸತ್ಯಯುಗ ಆಗಿದೆ. ತಂದೆಗೆ ಮಹಿಮೆಯನ್ನು ಕೂಡ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಅಂತ ಹೇಳ್ತೀವಿ. ಅಂದ್ರೆ ಸತ್ಯವಾದ ಗುರು ಸದ್ಗುರು ಅಂತ ಹೇಳ್ತಾರೆ. ಸತ್ಯ ಮಹಿಮೆ ಸದಾ ಶ್ರೇಷ್ಠವಾಗಿತ್ತು. ಸತ್ಯ ತಂದೆಯಿಂದ ತಾವೆಲ್ಲರೂ ಸತ್ಯನಾರಾಯಣರಾಗಲು ಸತ್ಯ ಕಥೆಯನ್ನು ಕೇಳುತ್ತಿರುವಿರಿ. ಇಂತಹ ಸತ್ಯ ಸಾಹೇಬ ಎಷ್ಟು ಮಕ್ಕಳು ಸತ್ಯ ಸಾಹೇಬರನ್ನ ರಾಜಿ ಮಾಡಿರುವರು ಎಂದು ತಮ್ಮ ಮಕ್ಕಳನ್ನ ನೋಡುತ್ತಿರುವರು. ಸತ್ಯ ಸಾಹೇಬನ ಎಲ್ಲಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ, ಅವರು ದಾತ, ವಿಧಾತ, ವರದಾತ ಆಗಿದ್ದಾರೆ. ಅಂದ್ರೆ ಇಲ್ಲಿ ಏನನ್ನ ತನು, ಮನ ಮತ್ತು ಧನದ ಜನದ ಭಾಗ್ಯವನ್ನ ಈ ರೂಪದಲ್ಲಿ ದಾತ, ವಿಧಾತ, ವರದಾತ ರೂಪದಲ್ಲಿ ನಮಗೆ ಕೊಡ್ತಿದ್ದಾರೆ. ರಾಜಿಯಾಗಿರುವ ಮಕ್ಕಳ ಲಕ್ಷಣವಾಗಿದೆ ಸದಾ ದಾತ, ರಾಜಿಯಾಗಿದ್ದಾರೆ. ಆದ್ದರಿಂದ ಇಂತಹ ಆತ್ಮಗಳು ಸದಾ ತಮ್ಮನ್ನ ಜ್ಞಾನ, ಶಕ್ತಿ, ಗುಣಗಳ ಎಲ್ಲ ಖಜಾನೆಗಳಿಂದ ತಮ್ಮನ್ನ ಭರ್ಪೂರ್ ಅನುಭವ ಮಾಡುವರು. ಎಂದಿಗೂ ತಮ್ಮನ್ನ ಖಜಾನೆಗಳಿಂದ ಖಾಲಿ ಎಂದು ಅನುಭವ ಮಾಡೋದಿಲ್ಲ. ಯಾವುದೇ ಗುಣ ಅಥವಾ ಶಕ್ತಿ ಅಥವಾ ಜ್ಞಾನದ ಗುಹ್ಯ ರಹಸ್ಯಗಳಿಂದ, ನೋಡಿ, ಜ್ಞಾನದ ಗುಹ್ಯ ರಹಸ್ಯಗಳು ಇರ್ತದೆ ತಂದೆದು, ಅದು ಕೂಡ ಇಲ್ಲಿ ವಂಚಿತ ಆಗೋದಿಲ್ಲ ಅಂಥವ್ರು. ಗುಣಗಳ ಅಥವಾ ಶಕ್ತಿಗಳ ಪರ್ಸೆಂಟೇಜ್ ಆಗಿರ್ಬೋದು. ಗುಣಗಳ ಅಥವಾ ಶಕ್ತಿಗಳನ್ನು ಪರ್ಸೆಂಟೇಜ್ ಮೂಲಕ ಕೆಲವೊಂದು ಮಾತ್ರ ಪರ್ಸೆಂಟೇಜಲ್ಲಿ ಕಮ್ಮಿ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಗುಣ ಅಥವಾ ಶಕ್ತಿ ಇಂತಹ ಆತ್ಮನಲ್ಲಿ ಇಲ್ಲವೇ ಇಲ್ಲ ಅಂತ ಕೂಡ ಇರಲಾರದು. ನನ್ನಲ್ಲಿ ಇನ್ನುಳಿದ ಶಕ್ತಿಗಳು ಇವೆ, ಆದರೆ ಈ ಶಕ್ತಿ ಅಥವಾ ಗುಣ ಇವೆಲ್ಲವೆಂದು ಸಮಯಾನುಸಾರ ಕೆಲವು ಮಕ್ಕಳು ಹೇಳ್ತಾರೆ. ಇಲ್ಲ ಎಂಬ ಶಬ್ದವು ನಿಷಿದ್ಧ. ಇಲ್ಲ ಅಂತ ನಾವು ಎಂದಿಗೂ ಕೂಡ ಹೇಳ್ಬಾರ್ದು, ಗೊತ್ತಾಯ್ತಾ? ಅದು ನಿಮ್ಮ ಮನಸ್ಸಲ್ಲಿರ್ಲಿ. ನೀವು ಇಲ್ಲ ಅನ್ನೋ ಮಾತು ಹೇಳ್ಬಾರ್ದು. ಅದನ್ನ ನೀವು ಸಿದ್ಧರಾಗೋಕೆ ರೆಡಿ ಇರಬೇಕು. ಇಂತಹ ದಾತನ ಮಕ್ಕಳು ಸದಾ ಧನವಂತರಾಗಿರುವರು. ಅಂದ್ರೆ ಇಲ್ಲ ಅಂತ ಅನ್ನೋದೇ ಅವರ ಬಳಿ ಇರೋದಿಲ್ಲ, ಅಂಥವ್ರಿಗೆ ಧನವಂತ ಅಂತ ಹೇಳೋದು. ಅರ್ಥಾತ್ ಭರಪೂರ್ ಅಥವಾ ಸಂಪನ್ನರಾಗಿರುವರು. ಇನ್ನೊಂದು ಮಹಿಮೆಯಾಗಿದೆ ಭಾಗ್ಯವಿಧಾತ. ಆದ್ದರಿಂದ ಭಾಗ್ಯವಿಧಾತ ಸಾಹೇಬನ ರಾಜಿಯಾಗಿರುವ ಲಕ್ಷಣ. ಇಂತಹ ಮಾಸ್ಟರ್ ವಿಧಾತ ಮಕ್ಕಳ ಮಸ್ತಕದ ಮೇಲೆ ಸದಾ ಭಾಗ್ಯದ ನಕ್ಷತ್ರ ಹೊಳಿತಾ ಇರುವುದು. ಅರ್ಥಾತ್ ಅವರ ಮೂರ್ತ ಮತ್ತು ಸೂರತ್ನಿಂದ ಸದಾ ಆತ್ಮಿಕ ಕಾಂತಿ ಕಂಡುಬರುತ್ತದೆ. ಮೂರ್ತಿಯಿಂದ ಸದಾ ರಾಜಿಯಾಗಿರುವ ಲಕ್ಷಣಗಳು ಕಂಡುಬರುತ್ತದೆ. ಮುಖದಿಂದ ಸದಾ ಆತ್ಮಿಕ ಲಕ್ಷಣಗಳು ಅನುಭವವಾಗುವು. ಇದಕ್ಕೆ ಹೇಳಲಾಗುತ್ತದೆ, ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ಲಕ್ಷಣಗಳು ಪ್ರತಿಯೊಂದು ಮಾತಿನಲ್ಲಿ ತನು, ಮನ, ಧನ, ಜನ 4 ರೂಪದಿಂದ ತಮ್ಮ ಭಾಗ್ಯವನ್ನು ಅನುಭವ ಮಾಡುವರು. ಇವುಗಳಲ್ಲಿ ಒಂದರ ಕೊರತೆಯನ್ನು ಅನುಭವ ಮಾಡುವರು ಎಂದಲ್ಲ. ಒಂದ್ರದ್ದು ಕೂಡ ಕೊರತೆ ಇರಬಾರ್ದು. ಈ 4ರಲ್ಲಿ ತನು, ಮನ, ಧನ ಮತ್ತೆ ಈ ಜನರಲ್ಲಿ. ನನ್ನ ಭಾಗ್ಯದಲ್ಲಿ 3 ಮಾತುಗಳು ಸರಿಯಾಗಿವೆ, ಒಂದು ಮಾತಿನ ಕೊರತೆ ಅಂತ ಅಂದಲ್ಲ. 3 ಸರಿ ಇದೆ, ಆದ್ರೆ 1 ಮಾತ್ರ ಕೊರತೆಯಾಗಿದೆ ಅಂತ ಹೇಳಿ ಕೂಡ ಹೇಳ್ಬಾರ್ದು ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಈ 4 ಕೂಡ ನೀವು ಇಲ್ಲಿ ಇರಬೇಕು. ಒಂದನೇದು ಏನು, ತನುವಿನ ಭಾಗ್ಯದ ಬಗ್ಗೆ ಹೇಳ್ತಿದ್ದಾರೆ ತಂದೆ. ತನುವಿನ ಲೆಕ್ಕ ಒಮ್ಮೆ ಪ್ರಾಪ್ತಿ ಅಥವಾ ಪುರುಷಾರ್ಥದ ಮಾರ್ಗದಲ್ಲಿ ವಿಘ್ನದ ಅನುಭವವಾಗುವುದಿಲ್ಲ. ತನು ಎಂದಿಗೂ ಸೇವೆಯಿಂದ ವಂಚಿತವಾಗಲು ಬಿಡುವುದಿಲ್ಲ. ಅಂದ್ರೆ ತನು ನಮ್ಮ ಈ ಶರೀರ ನಮಗೆ ಸೇವೆಯಿಂದ ವಂಚಿತ ಆಗೋದಕ್ಕೆ ಬಿಡೋದಿಲ್ಲ. ಈ ತನುವಿನ ಭಾಗ್ಯ ಮಕ್ಕಳ ಬಗ್ಗೆ ರಾಜಿಯಾಗಿರೋ ತಂದೆಯ ಮಕ್ಕಳ ತನುವಿನ ಭಾಗ್ಯ ಯಾವ ರೀತಿ ಇರ್ತದೆ ಅಂತ ಇಲ್ಲಿ ತಂದೆ ಹೇಳ್ತಾ ಇರೋದು. ಅವ್ರಿಗೆ ಎಂದಿಗೂ ಕೂಡ ಈ ಶರೀರ ಇದನ್ನ ಸೇವೆ ಮಾಡ್ಲಿಕ್ಕೆ ಬಿಡೋಲ್ಲ ಅನ್ನೋ ಮಾತೆಲ್ಲ ಇಲ್ಲ. ಕರ್ಮ ಭೋಗದ ಸಮಯದಲ್ಲಿಯೂ ಇಂತಹ ಭಾಗ್ಯವಂತರು ಯಾವುದಾದರೂ ಪ್ರಕಾರದಿಂದ ಸೇವೆಗೆ ನಿಮಿತ್ತರಾಗುವರು, ಕರ್ಮ ಭೋಗವನ್ನು ನಡೆಸುವರು. ಆದರೆ ಕರ್ಮ ಭೋಗಕ್ಕೆ ವಶರಾಗಿ ಚೀರಾಡುವುದು ಅರ್ಥಾತ್ ಕರ್ಮ ಭೋಗವನ್ನು ಮತ್ತೆ ಮತ್ತೆ ವರ್ಣನೆ ಮಾಡುವುದು ಅಥವಾ ಮತ್ತೆ ಮತ್ತೆ ಕರ್ಮಭೋಗದ ಕಡೆಗೆ ಬುದ್ಧಿ ಮತ್ತು ಸಮಯವನ್ನು ತೊಡಗಿಸುವುದು. ಚಿಕ್ಕ ಮಾತನ್ನು ದೊಡ್ಡದಾಗಿ ವಿಸ್ತಾರ ಮಾಡುವುದು, ದೊಡ್ಡ ಮಾತನ್ನು ಜ್ಞಾನಸಾಗರನ ಸಾರದಲ್ಲಿ ಸಮಾಪ್ತಿ ಮಾಡುವುದಕ್ಕೆ ನಡೆಸುವುದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸದಾ ಈ ಮಾತನ್ನು ನೆನಪಿಡಿ. ಯೋಗಿ ಜೀವನಕ್ಕೆ ಚಿಕ್ಕ ಕರ್ಮಭೋಗವಾಗಲಿ ಅಥವಾ ದೊಡ್ಡದಾಗಲಿ ಅದರ ವರ್ಣನೆ ಮಾಡಬೇಡಿ. ಕರ್ಮಭೋಗದ ಕಥೆಯ ವಿಸ್ತಾರವನ್ನು ಮಾಡಬೇಡಿ, ಏಕೆಂದರೆ ವರ್ಣನೆ ಮಾಡುವಾಗ ಸಮಯ ಮತ್ತು ಶಕ್ತಿ ಅದರ ಕಡೆಗೆ ಹೋಗುವ ಕಾರಣ ಆರೋಗ್ಯದ ಪ್ರಜ್ಞೆಯಲ್ಲಿ ಬರುತ್ತೀರಿ. ಆತ್ಮ ಅಭಿಮಾನಿ ಆಗಿರುವುದಿಲ್ಲ. ಇದೇ ಪ್ರಜ್ಞೆ ಆತ್ಮಿಕ ಶಕ್ತಿಯಿಂದ ನಿಧಾನವಾಗಿ ದುರ್ಬಲ ಮಾಡುತ್ತದೆ. ಆದ್ದರಿಂದ ಎಂದಿಗೂ ಹೆಚ್ಚು ವರ್ಣನೆ ಮಾಡಬೇಡಿ. ಅಂದ್ರೆ ನಿಮಗೆ ಯಾವುದೇ ರೂಪದ
ಪರಿಸ್ಥಿತಿ ಇರಲಿ, ತೊಂದರೆಗಳಿರಲಿ, ಕಾಯಿಲೆ ಇರಲಿ, ಕರ್ಮ ಭೋಗ ಅಂದ್ರೆ ಏನು, ನಾವು ಕರ್ಮವನ್ನು ಅನುಭವಿಸ್ತಾ ಇರ್ತೀವಿ, ಅದನ್ನ ಅನುಭವಿಸೇ ತೀರ್ಬೇಕು. ಆದರೆ ಯೋಗಿ ಜೀವನ ಕರ್ಮ ಭೋಗವನ್ನ ಕರ್ಮ ಯೋಗದಲ್ಲಿ ಪರಿವರ್ತನೆ ಮಾಡುವಂತಹದ್ದು, ಗೊತ್ತಾಯ್ತಾ. ಆದ್ರೆ ಅಂತಹ ಪರಿಸ್ಥಿತಿಗಳನ್ನ ಅಥವಾ ತೊಂದರೆಯನ್ನ ಅಥವಾ ಯಾವುದೇ ಕಾಯಿಲೆಯನ್ನ ನಾವು ಅನುಭವಿಸ್ತಾ ಇದ್ರು ಕೂಡ ಅದನ್ನ ನಾವು ಯೋಗದ ರೂಪದಲ್ಲಿ ಪರಿವರ್ತನೆ ಮಾಡ್ಕೋಬಹುದು. ಇದಾಗಿದೆ ತನುವಿನ ಭಾಗ್ಯದ ಲಕ್ಷಣಗಳು. ನಾವು ಸದಾ ಪರಮಾತ್ಮನ ಜೊತೆಗೆ ಯೋಗ ಜೋಡಿಸಿರುವಾಗ ಬುದ್ಧಿಯೋಗವನ್ನ, ಅದು ಆ ಬುದ್ಧಿ ನಮಗೆ ಈ ಆರೋಗ್ಯದ ಕಡೆ, ದೇಹದ ಕಡೆ ಲಕ್ಷ್ಯ ಕೊಡಬಾರ್ದು. ಚೀರಾಡೋದು, ಕೂಗಾಡೋದು, ಅದನ್ನೇ ಹೇಳ್ತಾ ಇರೋದು, ಇನ್ನೊಬ್ರು ಬಳಿ ತಮ್ಮ ರೋಗದ ಲಕ್ಷಣವನ್ನ ಹೇಳೋದು, ಅವೆಲ್ಲ ಇರಬಾರ್ದು. ತನಗಿಂತ ತೊಂದರೆ ಇದೆ ಅಂತ ಕೂಡ ಹೇಳ್ಬಾರ್ದು ಅಂತ ಇಲ್ಲಿ ತಂದೆ ಹೇಳ್ತಾ ಇರೋದು. ಅದೇ ಉಲ್ಬಣ ಆಗ್ತದೆ. ಅದ್ರ ಬದಲು ತಮ್ಮ ಭಾಗ್ಯವನ್ನ ರೂಪಿಸ್ಕೊಳ್ಳಿ, ಅದನ್ನ ಯೋಗದ ಮೂಲಕ ತಮ್ಮ ಭಾಗ್ಯವನ್ನ ರೂಪಿಸ್ಕೊಳ್ಳಿ, ಕರ್ಮ ಭೋಗವನ್ನ ಕರ್ಮ ಯೋಗಕ್ಕೆ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ತಂದೆ ಇಲ್ಲಿ ಹೇಳ್ತಾ ಇರೋದು. ಇದು ತನುವಿನ ಭಾಗ್ಯ. ನೆಕ್ಸ್ಟ್ ಮನದ ಭಾಗ್ಯ. ಮನವು ಸದಾ ಹರ್ಷಿತವಾಗಿರುವುದು, ಏಕೆಂದರೆ ಭಾಗ್ಯದ ಪ್ರಾಪ್ತಿಯ ಲಕ್ಷಣವಾಗಿದೆ. ಹರ್ಷಿತವಾಗಿರುವುದು, ಭರ್ಪೂರಾಗಿರುವರು, ಸದಾ ಮನದಿಂದ ಮುಗುಳ್ನಗ್ತಾರೆ. ಮನದ ಭಾಗ್ಯವಂತರು ಸದಾ ಇಚ್ಛೆಯ ಅವಿದ್ಯೆಯ ಸ್ಥಿತಿ, ಅಂದ್ರೆ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಅವರು ಆಸೆನೇ ಇಟ್ಕೊಂಡಿರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಯಾವುದೇ ಸಮಯದಲ್ಲಿ ಏನು ಬೇಕು ಅದನ್ನ ತಂದೆ ತಮಗೆ ಕೊಡ್ತಾರೆ ಅನ್ನೋದು. ಭಾಗ್ಯವಿಧಾತನ ರಾಜಿಯಾಗಿರುವ ಕಾರಣ ಸರ್ವ ಪ್ರಾಪ್ತಿ ಸಂಪನ್ನ ಅನುಭವ ಮಾಡುವ ಮನದ ಸೆಳೆತ ಅಥವಾ ಬಾಗುವಿಕೆಯು ವ್ಯಕ್ತಿ ಅಥವಾ ವಸ್ತುವಿನ ಕಡೆಗಿರೋದಿಲ್ಲ. ಇದಕ್ಕೆ ಸಾರ ರೂಪದಲ್ಲಿ ಮನ್ಮನಾಭವ ಅಂತ ಹೇಳಲಾಗುವುದಿಲ್ಲ. ಅಂದ್ರೆ ನಮಗೇನು ಬೇಕೋ ಅದೇನು ಬೇಕೋ ಅದನ್ನ ನಾವು ವ್ಯಕ್ತಿ ಅಥವಾ ವಸ್ತುವಿಗೆ ನಾವು ಡಿಪೆಂಡ್ ಆಗಿರೋದಿಲ್ಲ. ಅದಕ್ಕೆ ನಾವು ಮನ್ಮನಾಭವ ಅಂತ ಹೇಳೋದಿಲ್ಲ. ಇಲ್ಲಿ ತಂದೆ ಕಡೆಗೆ ನಮ್ಮ ಸೆಳೆತ ಇರಬೇಕು. ಅದಕ್ಕೆ ಇಲ್ಲಿ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಅನುಭೂತಿ ಮಾಡಬೇಕು. ಅದಕ್ಕೆ ಮನದ ಭಾಗ್ಯ ಅಂತ ಹೇಳ್ತಾರೆ. ಮನದ ಭಾಗ್ಯ ಅಂದ್ರೆ ಅರ್ಥ ಏನಲ್ಲಿಗೆ, ಮನ್ಮನಾಭವ ಸ್ಥಿತಿಯಲ್ಲಿದ್ದಾಗ ಅದು ನಾವು ತಂದೆಯನ್ನ ನೆನಪು ನೋಡಿ, ನೀವು ಯಾವ ವ್ಯಕ್ತಿ ನೆನಪು ಮಾಡ್ತೀರೋ ಅವ್ರ ಕಡೆಯಿಂದನೇ ನಿಮಗೆ ಬರ್ತಕ್ಕಂಥದ್ದು ಅಂತ ತಿಳ್ಕೊಳ್ಳಿ. ಆಗ ಅವ್ರು ನಿಮಗೆ ಕೊಡ್ಲಿಲ್ಲ, ಅವಾಗ ನಿರಾಶೆ ಆಗ್ತೀರಾ, ಮನಸ್ಸು ನೋವು ಮಾಡ್ಕೋತೀರಾ. ಆದ್ರೆ ಒಬ್ಬ ತಂದೆ ಮಾತ್ರ ಯಾವತ್ತು ನಂಬಿಕಸ್ಥರಾಗಿದ್ದಾರೆ ಅಲ್ವಾ. ನೀವು ಒಬ್ಬ ತಂದೆಯ ಮೇಲೆ ಭರವಸೆ ಇಟ್ಟಾಗ ಯಾವತ್ತೂ ಕೂಡ ನಿಮ್ಮ ಮನಸ್ಸು ನೋವಾಗೋಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕಮ್ಮಿ ಆಗಬಹುದು, ಬಟ್ ಏನಪ್ಪಾ ಅಂದ್ರೆ ಅವರು ಒಂದಲ್ಲ ಒಂದು ರೀತಿ ನಮಗೆ ಭಾಗ್ಯವನ್ನ ಕರುಣಿಸ್ತಾರೆ. ಅದಕ್ಕೆ ಆ ತಂದೆಯನ್ನೇ ಮನಸ್ಸಿನಲ್ಲಿ ಸದಾ ನೆನಪು ಮಾಡೋದು. ಈ ಮನ್ಮನಾಭವ ಸ್ಥಿತಿಯಿಂದ ಭಾಗ್ಯ ಯಾವತ್ತು ಮನಸ್ಸು ನಮಗೆ ಮನಸ್ಸು ಭಾರ ಅಂತ ಅನ್ಸೋದಿಲ್ಲ. ಅರ್ಥ ಆಯ್ತಾ. ಇನ್ನ ಮೂರನೇದು ಧನದ ಭಾಗ್ಯ. ಜ್ಞಾನಧನವಿದೆ, ಆದರೆ ಸ್ಥೂಲ ಧನವೂ ಅವಶ್ಯಕವಾಗಿದೆ. ಬ್ರಾಹ್ಮಣ ಜೀವನದಲ್ಲಿ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರರಾಗುವುದು ಧನದ ಭಾಗ್ಯದ ಅರ್ಥ ಅಲ್ಲ. ಅರ್ಥ ಆಯ್ತಾ. ಅಂದ್ರೆ ಇಲ್ಲಿ ಹಣದ ಮಹತ್ವ ಇಲ್ಲಿ ಹೇಳ್ತಾ ಇಲ್ಲ. ಧನ ಅಂದ್ರೆ ಇಲ್ಲಿ ಈ ಧನ ಅಂದ್ರೆ ನಾವು ಒಂದು ಶ್ರೇಷ್ಠವಾದ ಸ್ಥಾನಕ್ಕೆ ಹೇಳ್ತೀವಿ ಧನ ಅಂದ್ರೆ. ಅದೊಂದು ಹೆಚ್ಚು ತುಂಬಿದೆ ಅವರಲ್ಲಿ ಅಂತ ಹೇಳಿ ಅರ್ಥ. ಅದು ಧನ ಅಂದ್ರೆ ಅದಕ್ಕೆ ಜ್ಞಾನಧನ ಇಲ್ಲಿ ತಂದೆ ಹೇಳ್ತಾ ಇರೋದು. ಜ್ಞಾನಧನ ಕೇವಲ ಸ್ಥೂಲವಾಗಿ ಹಣ ಇದೆ, ಆಸ್ತಿ ಅಂತಸ್ತಿದೆ ಅನ್ನೋ ಅರ್ಥ ಅಲ್ಲ. ಅಂದ್ರೆ ಲಕ್ಷಾಧೀಶ್ವರ ಇದ್ದವನು ಕೋಟ್ಯಾಧೀಶ್ವರ ಆಗ್ತಾನೆ, ಏನು ಇಲ್ದವನು ಪಾಮರ ಕೂಡ ಎಂತಹ ಲಕ್ಷಾಧೀಶ್ವರ ಆಗ್ತಾನೆ ಅಂತಾರಲ್ಲ, ಆ ಥರ ಅಲ್ಲ ಇಲ್ಲಿ. ಹಾಗಂತ ಹೇಳಿ ಕೊರತೆನೂ ಕೂಡ ಇರೋದಿಲ್ಲ, ಮುಂದೆ ನೋಡಿ ಅರ್ಥ ಆಗುತ್ತೆ. ಆದರೆ ಧನದ ಭಾಗ್ಯದ ಲಕ್ಷಣವಾಗಿದೆ. ಸಂಗಮ ಯುಗದಲ್ಲಿ ಎಷ್ಟು ಬ್ರಾಹ್ಮಣ ಆತ್ಮಗಳಿಗೆ ತಿನ್ನುವ, ಕುಡಿಯುವ ಮತ್ತು ಆರಾಮವಾಗಿರಲು ಅವಶ್ಯಕತೆ ಇದೆಯೋ ಅಷ್ಟು ಆರಾಮಾಗಿ ಸಿಗುವುದು. ಅಂದ್ರೆ ನೋಡಿ, ಮುಂದೆ ಹೋದಂತೆ ಈ ಹಣ ಕೂಡ, ಈ ಸ್ಥೂಲ ಧನ ಕೂಡ ಯಾವುದೇ ರೀತಿ ನಿಮಗೆ ವರ್ಕ್ ಮಾಡೋದಿಲ್ಲ. ನಾಯಿ ಕಿರ್ಚಾಡ್ತಾ ಇದೆ, ಡಿಸ್ಟರ್ಬ್ ಆದ್ರೆ ಕ್ಷಮಿಸಿ. ಸ್ಥೂಲ ಧನ ಕೂಡ ನಿಮಗೆ ಮುಂದೆ ಹೋದಂತೆ ಸಂಗಮ ಯುಗದಲ್ಲಿ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ತಂದೆ. ಯಾರದೇ ಅಧಿಕಾರ ಆಗ್ಲಿ, ಅಂತಸ್ತಾಗ್ಲಿ, ಯಾವುದೇ ಕೂಡ ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಅಂತ ಸಮಯದಲ್ಲೂ ಕೂಡ ತಂದೆ ಏನ್ ಮಾಡ್ತಾರೆ, ತಿನ್ನೋಕೆ ಕುಡಿಯೋಕೆ ನಿಮಗೆ ಈ ಯಾರು ಈ ಬ್ರಾಹ್ಮಣಗಳಿದಿರೋ, ತಂದೆಯ ಶಿಕ್ಷಣವನ್ನ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಿದಿರೋ ಇವರಿಗೆ ಯಾವುದೇ ರೀತಿ ತಿನ್ನೋಕೆ ಕುಡಿಯೋಕೆ ಅದಕ್ಕೆ ತಾನೇ ಎಲ್ಲರೂ ದುಡಿತಾ ಇರೋದು. ಆದ್ರೆ ಈಗೊಂದು ಸ್ವಲ್ಪ ಮೋಜು ಮಸ್ತಿಯಲ್ಲಿ ಸ್ವಲ್ಪ ಆಕರ್ಷಣೆಯಲ್ಲಿ ಜೀವನ ಕಳೀತಾ ಇದ್ದಾರೆ ಜನ. ಅದಕ್ಕೋಸ್ಕರ ಹಣ ಮಾಡ್ತಿದ್ದಾರೆ. ಬಟ್ ಮುಂದೆ ಅದಕ್ಕೂ ಕೂಡ ಕೊರತೆ ಆಗುತ್ತೆ. ಅಂತ ಸಮಯದಲ್ಲೂ ಕೂಡ ತಂದೆ ನಮಗೆ ಕೈ ಹಿಡಿತಾರೆ. ಎಂತಹ ಸಮಯದಲ್ಲಾದ್ರೂ ತಿನ್ಲಿಕ್ಕೆ ಕುಡಿಲಿಕ್ಕೆ ನಮಗೆ ಎಲ್ಲ ಏನು ಅವಶ್ಯಕತೆ ಇದೆಯೋ ಅದು ಸಿಗುತ್ತೆ ಅಂತ ಅರ್ಥ. ಧನದ ಭಾಗ್ಯ ಅಂದ್ರೆ ಈ ಲೌಕಿಕದವರು ಈ ಹಣ ಒಂದು ಇದ್ರೆ ಎಲ್ಲ ಇರುತ್ತೆ ಅನ್ನೋ ಒಂದು
ಕೆಟ್ಟ ಕಲ್ಪನೆಯಲ್ಲಿದ್ದಾರೆ. ಅದಂತೂ ಮುಂದೆ ತುಂಬ ನಿಮಗೆ ಅರ್ಥ ಆಗತ್ತೆ. ಇನ್ನು ನೋಡಿ ಅಷ್ಟು ಆರಾಮಾಗಿ ಸಿಗುವುದು. ಜೊತೆಗೆ ಸೇವೆಗೆ ಧನ ಬೇಕು. ಹಾಗಂತ ಹೇಳಿ ಈಗಂತೂ ಸದ್ಯದ ಪರಿಸ್ಥಿತಿಯಲ್ಲಿ ಸೇವೆಗೂ ಕೂಡ ಧನ ಬೇಕು, ಹಣ ಬೇಕಲ್ವಾ? ಆದ್ದರಿಂದ ಸೇವೆಗಾಗಿಯೂ ಎಂದಿಗೂ ಸಮಯಾನುಸಾರ ಎಂದಿಗೂ ಕೊರತೆಯನ್ನು ಅಥವಾ ಎಳೆದಾಟವನ್ನು ಅನುಭವ ಮಾಡೋದಿಲ್ಲ. ಯಾರು ತಂದೆಯ ಜೊತೆ ರಾಜಿಯಾಗಿರ್ತಾರೆ ಅಂಥವ್ರು. ಅರ್ಥ ಆಯ್ತಾ? ಧನದ ಕೊರತೆಯನ್ನು ಎಂದಿಗೂ ಕೂಡ ಸೇವೆ ಮಾಡ್ಲಿಕ್ಕೆ ಕೂಡ ಕೊರತೆಯಾಗಿದೆ ಅಂತ ಹೇಳಿ ಅನುಭವವನ್ನು ಮಾಡೋದಿಲ್ಲ. ಎಲ್ಲಿಂದಲಾದರೂ ಸೇವೆ ಸಮಯದಲ್ಲಿ ಭಾಗವಿದಾತ ತಂದೆ ಯಾರನ್ನಾದರೂ ಕೂಡ ನಿಮಿತ್ತ ಮಾಡೇ ಮಾಡ್ತಾರೆ. ಅದು ನನಗೆ ತುಂಬ ನಾನು ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿದ್ದೀನಿ. ಅದರಿಂದ ಎಷ್ಟು ಮನ ತುಂಬಿ ಬಂದಿದೆ ಅಂದರೆ ಖುಷಿ ಆಗ್ಬಿಡುತ್ತೆ ನನಗೆ. ಈ ಥರ ನಾನು ಪ್ರಾಕ್ಟಿಕಲ್ ತುಂಬ ಅನುಭವ ಮಾಡಿದ್ದೀನಿ. ತಂದೆ ಸೇವೆಗೋಸ್ಕರ ಹೇಗೆ ನಮಗೆ ಕೊರತೆನೇ ಆಗೋದಿಲ್ಲ, ಆ ರೀತಿ ನಮಗೆ ನಿಮಿತ್ತರಿಂದ ನಮಗೆ ಸಹಯೋಗ ತುಂಬ ಕೊಡಿಸಿದ್ದಾರೆ. ಹಾಗೆ ಧನದ ಭಾಗ್ಯವಂತರು ಎಂದಿಗೂ ತಮ್ಮ ನಾಂಶ ಅನ್ನ ಇಚ್ಛೆಯ ಕಾರಣ ಸೇವೆ ಮಾಡಲಾಗುವುದಿಲ್ಲ. ಒಂದು ವೇಳೆ ಇದ್ದರೆ ಅಂತಹ ಸಮಯದಲ್ಲಿ ಭಾಗ್ಯವಿದಾತ ಸಹಯೋಗ ಕೊಡುವುದಿಲ್ಲ. ಅವಶ್ಯಕತೆ ಮತ್ತು ಇಚ್ಛೆಯಲ್ಲಿ ಹಗಲು ರಾತ್ರಿ ಅಂತರವಿದೆ. ಸತ್ಯ ಅವಶ್ಯಕತೆ ಇದೆ ಮತ್ತು ಸತ್ಯ ಮನಸ್ಸಿದೆ. ಆಗ ಯಾವುದೇ ಸೇವೆಯ ಕೆಲಸದಲ್ಲಿ ಕೆಲಸವಂತೂ ಸಫಲವಾಗುವುದು. ಆದರೆ ಭಂಡಾರಿಯಲ್ಲಿ ಇನ್ನು ಭರಪೂರ ಆಗುವುದು ಮತ್ತು ಉಳಿತಾಯವಾಗುವುದು. ಆದ್ದರಿಂದ ಗಾಯನವಿದೆ, ಶಿವನ ಭಂಡಾರ ಮತ್ತು ಭಂಡಾರಿ ಸದಾ ಭರ್ಪೂರ. ಆದ್ದರಿಂದ ಸತ್ಯ ಹೃದಯದವರ ಮತ್ತು ಸತ್ಯ ಸಾಹೇಬನ ರಾಜಿಯಾಗುವ ಲಕ್ಷಣವಾಗಿದೆ. ಭಂಡಾರ ಸಹ ಭರ್ಪೂರ್. ಇದಾಗಿದೆ ಧನದ ಭಾಗ್ಯದ ಲಕ್ಷಣ. ವಿಸ್ತಾರವು ಬಹಳ ಇದೆ, ಆದರೆ ಸಾರದಲ್ಲಿ ಹೇಳಿದ್ದೇವೆ ಅಂತ ತಂದೆಯಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನು ಜನರ ಭಾಗ್ಯ, 4ನೇದೇನು ಜನರ ಭಾಗ್ಯ. ಜನರ ಭಾಗ್ಯ ಕೂಡ ಇದೆ ಇದ್ರಿ ಇಂತಹ ಮಕ್ಕಳಿಗೆ. ಜನ ಅರ್ಥಾತ್ ಬ್ರಾಹ್ಮಣ ಪರಿವಾರ ಅಥವಾ ಲೌಕಿಕ ಪರಿವಾರ. ಲೌಕಿಕ ಸಂಬಂಧದಲ್ಲಿ ಬರುವಂತಹ ಆತ್ಮಗಳು ಅಥವಾ ಸಂಬಂಧದಲ್ಲಿ ಬರುವಂತಹ ಆತ್ಮಗಳು ಜನರಿಂದ ಭಾಗ್ಯವಂತರ ಮೊದಲ ಲಕ್ಷಣವಾಗಿದೆ. ಜನರ ಭಾಗ್ಯವಂತ ಆತ್ಮನಿಗೆ ಜನರಿಂದ ಸದಾ ಸ್ನೇಹ ಮತ್ತು ಸಹಯೋಗದ ಪ್ರಾಪ್ತಿ ಇರುವುದು. ಅತಿ ಕಡಿಮೆ ಅಂದರೆ 95% ಆತ್ಮಗಳಿಂದ ಪ್ರಾಪ್ತಿಯ ಅನುಭವ ಅವಶ್ಯಕವಾಗಿ ಆಗುವುದು. ಮೊದಲು ಸಹ ಹೇಳಿದ್ವು 5% ಆತ್ಮಗಳ ಲೆಕ್ಕಾಚಾರ ಇರ್ತದೆ. 5% ಆತ್ಮಗಳ ಲೆಕ್ಕಾಚಾರ ಅಂತೂ ಕೆಲವರಿಗೆ ಇದ್ದೇ ಇರ್ತದೆ ಸಹ. ಚುಕ್ತ ಆ 5% ಚುಕ್ತ ಏನು ಆತ್ಮಗಳ ಬಗ್ಗೆ ಲೆಕ್ಕಾಚಾರ ಇರ್ತದೋ ಅದು ಕೂಡ ಇಲ್ಲಿ ಚುಕ್ತ ಆಗ್ಬಿಡ್ತದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಅವರಿಂದ ಒಮ್ಮೆ ಸ್ನೇಹ ಸಿಕ್ಕಂಗಾಗತ್ತೆ, ಮತ್ತೊಮ್ಮೆ ಪರೀಕ್ಷೆ ಕೂಡ ಆಗ್ತಾ ಇರುತ್ತೆ ಅಂಥವರಿಂದ. ಆದರೆ 5%ಗಿಂತ ಜಾಸ್ತಿ ಇರಬಾರ್ದು, ಜಾಸ್ತಿ ಆತ್ಮಗಳ ಲೆಕ್ಕಾಚಾರ ಇರಬಾರ್ದು ಅಂತ ತಂದೆಯಲ್ಲಿ ಹೇಳ್ತಿದ್ದಾರೆ. ಭಾಳ ಆತ್ಮಗಳ ಲೆಕ್ಕಾಚಾರ ಇದೆಯಪ್ಪ ನನ್ನ ಬಳಿ ಅಂತ ಹೇಳಿ ಅದೇ ರೀತಿ ಅದೇ ಅನುಭವವನ್ನು ಮಾಡ್ತಾ ಇರಬಾರ್ದು. ಅದು ಕಡಿಮೆ ಪರ್ಸೆಂಟೇಜ್, 5ರೊಳಗೆ ಇರಬೇಕು ಅಂತ. ಇಂತಹ ಆತ್ಮಗಳಿಂದಲೂ ನಿಧಾನವಾಗಿ ಶುಭ ಭಾವನೆ ಶುಭ ಕಾಮನೆಯಿಂದ ಅಂತ ಸ್ವಲ್ಪ ಆತ್ಮಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾವೆ, ಸ್ವಲ್ಪ ಆತ್ಮಗಳಿಂದ ನಮಗೆ ಕರ್ಮದ ಲೆಕ್ಕಾಚಾರ ಬರ್ತಾ ಇದೆ ಅಂದಾಗ ತಕ್ಷಣ ಅದನ್ನು ಶುಭ ಭಾವನೆ ಅಂದರೆ ಒಳ್ಳೆ ಸಕಾರಾತ್ಮಕ ಚಿಂತನೆ, ಒಳ್ಳೆ ಯೋಚನೆಯಿಂದನೇ ಅವ್ರಿಗೆ ಕೊಟ್ಟು ಶುಭ ಕಾಮನೆ ಅವರಿಂದನೂ ಕೂಡ ನಾವು ಸುಖವನ್ನೇ ಕೊಟ್ಟು ಸುಖವನ್ನೇ ಪಡೆಯುವಂತಹ ಲೆಕ್ಕವನ್ನು ಯೋಚನೆ ಮಾಡಿ ಲೆಕ್ಕವನ್ನು ಚುಕ್ತ ಮಾಡಿಬಿಡ್ಬೇಕು. ಲೆಕ್ಕ ಚುಕ್ತ ಆದಾಗ ಲೆಕ್ಕದ ಪತ್ರವು ನಾಶವಾಗುವುದಲ್ಲವೇ, ಆಮೇಲೆ ಲೆಕ್ಕಾಚಾರ ಇರೋದೇ ಇಲ್ಲ ಅಂತ ತಂದೆಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಪೂರ್ತಿ ಕರ್ಮಾತೀತ ಆಗಬೇಕು ಅಂದರೆ ಯಾರ ಬಳಿನೂ ಕೂಡ ನಾವಿಲ್ಲಿ ಲೆಕ್ಕಾಚಾರ ಇಟ್ಕೊಳ್ಲೇಬಾರ್ದು. ಅರ್ಥ ಆಯ್ತಾ? ಆದ್ದರಿಂದ ಭಾಗ್ಯವಂತ ಆತ್ಮನ ಲಕ್ಷಣವಾಗಿದೆ ಜನರ ಉಳಿದಿರುವ ಲೆಕ್ಕಾಚಾರವನ್ನು ಸಹಜವಾಗಿ, ಅಂದರೆ ಇಲ್ಲಿ ಪರಿಶ್ರಮ ಪಡೋದಿಲ್ಲ, ಸಹಜವಾಗಿಯೇ ಶುಭ ಭಾವನೆ ಶುಭ ಕಾಮನೆಯಿಂದನೇ ಮನಸ್ಸಿಂದನೇ ಅವರು ಲೆಕ್ಕಾಚಾರವನ್ನು ಚುಕ್ತ ಮಾಡಿಬಿಡ್ತಾರೆ. ಮತ್ತು 95% ಆತ್ಮಗಳಿಂದ ಸದಾ ಸ್ನೇಹ ಮತ್ತು ಸಹಯೋಗದ ಅನುಭೂತಿಯನ್ನು ಅವರು ಮಾಡ್ತಾರೆ. ಒಂದು 5% ಎಲ್ಲೋ ನಿಮಗೆ ಸಿಗದೇ ಇರಬಹುದು, ಅವ್ರು ಆಟಾಡಿಸ್ಬೋದು, ಬಟ್ 95% ಅಂತೂ ಇಲ್ಲಿ ಸಿಕ್ಕೇ ಸಿಗತ್ತೆ. ಆ ರೀತಿ ಇಲ್ಲಿ ಈ ರೀತಿ ಭಾಗ್ಯ ಇರ್ತದೆ ಇಂಥ ಮಕ್ಕಳಿಗೆ ಅಂತ ತಂದೆ ಹೇಳ್ತಾ ಇರೋದು. ಜನರ ಭಾಗ್ಯವಂತ ಆತ್ಮಗಳು ಜನರ ಸಂಪರ್ಕ ಸಂಬಂಧದಲ್ಲಿ ಬರುತ್ತಾ ಸದಾ ಪ್ರಸನ್ನರಾಗಿರುವರು. ಅಥವಾ ಹೇಳ್ತಾರೆ ಈ ಮಾತು ಹೀಗಲ್ಲ ಹೀಗಾಗಬೇಕು ಎಂಬ ಪ್ರಶ್ನೆ ಉನ್ನತವಾಗಿರುವವರಿಗೆ ಪ್ರಶ್ನಚಿತ್ತ ಎನ್ನಲಾಗುತ್ತದೆ. ಮತ್ತು ಪ್ರಶ್ನಚಿತ್ತರು ಎಂದೂ ಸಹ ಪ್ರಸನ್ನರಾಗುವುದಿಲ್ಲ. ಅವರ ಚಿತ್ತದಲ್ಲಿ ಏಕೆ ಎಂಬ ಕ್ಯೂ ಇರುತ್ತದೆ. ಆದ್ದರಿಂದ ಆ ಕ್ಯೂ ಸಮಾಪ್ತಿ ಮಾಡುವುದರಲ್ಲಿಯೇ ಸಮಯ ಹೋಗುತ್ತದೆ ಮತ್ತು ಆ ಕ್ಯೂ ತಾವು ಬಿಡಲು ಬಯಸಿದರೂ ಬಿಡಲಾರದಂತೆ ಇರುತ್ತದೆ. ಸಮಯ ಕೂಡಲೇಬೇಕಾಗ್ತದೆ, ಏಕೆಂದರೆ ಆ ಕ್ಯೂ ರಚಯಿತನ ತಾವಾಗಿದ್ದೀರಿ. ರಚನೆಯನ್ನು ರಚಿಸಿದ ಮೇಲೆ ಪಾಲನೆ ಮಾಡಬೇಕಾಗುತ್ತದೆ. ಪಾಲನೆ ಮಾಡುವುದರಿಂದ ಬಚಾವಾಗಲಾರಿರಿ. ಎಷ್ಟೇ ಅನಿವಾರ್ಯವಾದರೂ ಸಮಯ ಮತ್ತು ಶಕ್ತಿಯನ್ನು ಕೊಡಲೇಬೇಕಾಗುವುದು. ಆದ್ದರಿಂದ ಈ ವ್ಯರ್ಥ ರಚನೆಯ ನಿಯಂತ್ರಣವನ್ನು ಮಾಡಿ. ಈ ಜನನದ ನಿಯಂತ್ರಣ ಅಂದರೆ ಇದು ಮುಂದುವರಿತಾ ಇರೋದನ್ನ ಫಸ್ಟ್ ನಿಯಂತ್ರಣ ಮಾಡಿ. ತಿಳಿತೆ?
ಸಾಹಸವಿದೆಯೇ, ಜನರು ಇದು ಈಶ್ವರನ ಕೊಡುಗೆ, ಇದರಲ್ಲಿ ನಮ್ಮದೇನು ದೋಷ ಇಲ್ಲ ಎಂದು ಜನರು ಹೇಳ್ತಾರೆ. ಅದೇ ರೀತಿ ಬ್ರಾಹ್ಮಣ ಆತ್ಮಗಳು ಡ್ರಾಮಾದ ನಿಗದಿ ಎಂದು ಹೇಳ್ತಾರೆ ಅಲ್ವಾ, ಡ್ರಾಮಾದಲ್ಲಿದೆ ಅಂತ ಹೇಳ್ತಾರೆ. ಕೆಲವರು ಈಶ್ವರನ ಉಡುಗೊರೆ ಅಂತ ಹೇಳ್ತಾರೆ. ಈ ಜ್ಞಾನವಂತರು ನಾವೇನ್ ಹೇಳ್ತೀವಿ, ಡ್ರಾಮಾದಲ್ಲೇ ಇದು ನಿಗದಿಯಾಗಿದೆ, ಏನ್ ಮಾಡೋದು, ಲೆಕ್ಕಾಚಾರ ಇದೆ ಲೆಕ್ಕಾಚಾರ ಅಂತ ಇರ್ತೀವಿ. ಇಲ್ಲಿ ಆದ್ರೆ ತಂದೆ ನೀವು ಸುಖವನ್ನೇ ಕೊಟ್ಟು ಶುಭ ಭಾವನೆ ಶುಭ ಕಾಮನೆಯಿಂದ ಅದನ್ನು ಪರಿವರ್ತನೆ ಮಾಡಿ ಅಂತ ಇಲ್ಲಿ ಮುಖ್ಯವಾಗಿ ತಂದೆಯಲ್ಲಿ ತಿಳಿಸಿರೋದು. ನಿಮ್ಮ ಲೆಕ್ಕಾಚಾರವನ್ನ ಚುಕ್ತ ಮಾಡಿ ಅಂತ. ಡ್ರಾಮಾ ಅನ್ಕೊಂತ ಕೂತ್ಕೊಳ್ಳೋದು ಆ ರೀತಿ ಎಲ್ಲ ಇಲ್ಲ ಇಲ್ಲಿ ಅಂತ ತಂದೆಯಲ್ಲಿ ಹೇಳ್ತೀವಿ. ಆದ್ರೆ ಡ್ರಾಮಾದ ಮಾಸ್ಟರ್ ಜ್ಞಾನ ಸಂಪನ್ನರಾಗಿ ಪ್ರತಿಯೊಂದು ಕರ್ಮವನ್ನ ಶ್ರೇಷ್ಠ ಮಾಡ್ಕೊಳ್ಳಿ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಟೀಚರ್ಸ್ ಜೊತೆಗೆ ಒಂದಿಷ್ಟು ಮಾತಾಡ್ತಿದ್ದಾರೆ. ಇಲ್ಲಿ ಪಂಜಾಬ್ನವರಿಗೆ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಈ ಪಂಜಾಬ್ನಲ್ಲಿ ತುಂಬಾ ಅಕಾಲಿಕ ಮರಣ ಆಗ್ತಿದೆ ಅಂತೆ ನೋಡಿ. ಸದಾ ಬರೀ ಮಹಾವೀರರಲ್ಲ, ಸದಾ ಮಹಾವೀರರು ನೀವು ಆಗ್ತಿದ್ದೀರಾ. ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗ್ತಿದ್ದೀರಾ. ಲೈಟ್ ಹೌಸ್ ಮೈಟ್ ಹೌಸ್ ಅಂದ್ರೆ ಜ್ಞಾನಿತು ಆತ್ಮ ಮತ್ತು ಯೋಗಿತು ಆತ್ಮ ಎರಡೂ ಆಗ್ಬೇಕು ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಮಾತೆಯವರಿಗೆ ಎಷ್ಟು ಶಿಕ್ಷಕಿಯರಿಗಂತೂ ಸದಾ ಟೈಮ್ ಅದೇ ಸೇವೆನೇ ಆಗಿದೆ. ಆದ್ರೆ ಮಾತೆಯವರು ತಮ್ಮ ಸಂಸಾರವನ್ನ ನಿಭಾಯಿಸ್ಕೊಂತ ಪ್ರವೃತ್ತಿಯವರಿಗೆ ತುಂಬಾ ನಿಭಾಯಿಸೋದಿರ್ತದೆ. ಆದ್ದರಿಂದ ಅದನ್ನ ಮಾಡ್ತಾನೆ ಮಾಡ್ಬೇಕಲ್ವಾ. ಅಷ್ಟು ಕೆಲಸ ಶಿಕ್ಷಕಿಯರಿಗೆ ಅಷ್ಟೊಂದು ಒತ್ತಡ ಇಲ್ಲ ಅಂತ ಇಲ್ಲಿ ತಂದೆ ಹೇಳಿದ್ದಾರೆ. ಹಾಗೆ ಇಲ್ಲಿ ನೋಡಿ ಹೇಳಿದ್ನಲ್ವಾ, ಈ ಸಮಯ ಎಲ್ಲ ವಿಶೇಷ ಪಂಜಾಬನ ಕಡೆ ಇದೆ ಗಮನ. ಯಾಕೆಂದ್ರೆ ಅಲ್ಲಿ ಅಕಾಲ ಮೃತ್ಯು ಬಹಳ ಆಗ್ತಿದೆ, ಎಲ್ಲಕ್ಕಿಂತ ಹೆಚ್ಚು ಮೃತ್ಯು ಪಂಜಾಬಲ್ಲಿ ಆಗ್ತಿದೆ. ಹಾಗಾದ್ರೆ ತಾವೆಲ್ಲರೂ ಈ ಅಕಾಲ ಮೃತ್ಯುವಿಂದ ರಕ್ಷಣೆ ಮಾಡುವವರು ಆಗಿದ್ದಿರಲ್ವೇ? ಅಂದ್ರೆ ಜನ್ಮಾಂತರ ಅಕಾಲ ಮೃತ್ಯುವಿನಿಂದ ಸುರಕ್ಷಿತವಾಗಿರುವಂತೆ ಅಮರ ಮಾಡಿ. ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರೋದಿಲ್ಲ. ತಮ್ಮ ಇಚ್ಛೆಯಿಂದ ಶರೀರ ಬಿಡೋದು, ಹಳೆ ವಸ್ತ್ರವನ್ನ ತಮ್ಮ ಇಚ್ಛೆಯನುಸಾರ ಬದಲಾಯಿಸ್ತಾರೆ, ಅನಿವಾರ್ಯವಾಗಿ ಅಲ್ಲ. ಹಾಗೆಯೇ ಶರೀರ ರೂಪದ ವಸ್ತ್ರವನ್ನು ಇಚ್ಛೆಯಿಂದ ಬದಲಾಯಿಸ್ಬೇಕು. ಆ ರೀತಿ ನೀವು ಅಂತಹ ಯೋಗದ ಶಿಕ್ಷಣವನ್ನ, ರಾಜಯೋಗ ಶಿಕ್ಷಣವನ್ನ ಕೊಡ್ಬೇಕು ಅಂದ್ರೆ ಈ ಸತ್ಯುಗದ ಬಗ್ಗೆ ಇಲ್ಲಿ ತಂದೆ ಇಲ್ಲಿ ಹೇಳಿದ್ದಾರೆ. 21 ಜನ್ಮ ಅದೆಲ್ಲ ನಿಮಗೆ ಕ್ಲಾಸಲ್ಲಿನೇ 7 days ಕೋರ್ಸಲ್ಲಿನೇ ಇದೆ. ಆದ್ರೆ ಎಂತಹ ಆತಂಕವಾದಿಯಾಗಿರಲಿ ಅವರು ಕೂಡ ಪ್ರೇಮ ಮತ್ತು ಶಾಂತಿಯ ಶಕ್ತಿ ಮುಂದೆ ಪರಿವರ್ತನೆಯಾಗುವುದು. ತಮ್ಮ ಬಳಿಗೆ ಹೀಗೆ ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀರಿ? ಪ್ರೀತಿಯಿಂದ ಪರಿವರ್ತನೆ ಮಾಡ್ತೀರಲ್ವೇ? ತಮ್ಮ ಸಹೋದರರನ್ನಾಗಿ ಮಾಡ್ತೀರಲ್ವೇ ಅಂತ ಹೇಳಿ ತಂದೆ ಕೇಳ್ತಿದ್ದಾರೆ. ಅರ್ಥ ಆಯ್ತಾ? ಹಾಗೆ ಮಾಸ್ಟರ್ ಸರ್, ನೀವು ಕೇವಲ ಶಕ್ತಿವಂತರಲ್ಲ, ಶಕ್ತಿಶಾಲಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದೇ ಕೇವಲ ಶಕ್ತಿವಂತರಲ್ಲ, ಮಾಸ್ಟರ್ ಸರ್ವಶಕ್ತಿವಂತ ಅನ್ನೋ ಟೈಟಲ್ ಇದೆ ಅಲ್ವಾ ನಿಮಗೆ ಅಂತ ನೆನಪಾಗಿದ್ದಾರೆ. ಹಂಗಾರೆ ಸದಾ ಖುಷಿಯಲ್ಲಿ ಇರಬೇಕು, ಸದಾ ಖುಷಹಾಲಾಗಿರ್ಬೇಕು ಅಂತ ಕೂಡ ಇಲ್ಲಿ ತಂದೆ ಹೇಳ್ತಿದ್ದಾರೆ. ತಮ್ಮನ್ನು ಬಡವರು ಅಂತ ಎಂದಿಗೂ ಕೂಡ ಯಾರ ಬಳಿ ಬಡವರು ಅಂತ ಹೇಳ್ಕೋಬಾರ್ದು, ತಿಳಿಬಾರ್ದು, ತಾವು ಕೂಡ ತಿಳಿಬಾರ್ದು. ನಾವು ಎಲ್ಲರಿಗಿಂತ ಸಾಹುಕಾರಾಗಿದ್ದೇವೆ. ಯಾಕೆಂದ್ರೆ ಅಂತ ಸಾಹುಕಾರ ತಂದೆನೇ ಪಡೆದಿದ್ದೀವಲ್ವಾ ನಾವು. ಜಗತ್ತಿನಲ್ಲಿ ಸಾಹುಕಾರರನ್ನು ನೋಡಿ, ತಮ್ಮನ್ನು ಸಾಹುಕಾರರನ್ನು ನೋಡ್ಬೇಕಂದ್ರೆ ತಮ್ಮನ್ನು ನೋಡ್ಬೇಕು. ಜಗತ್ತಿನಲ್ಲಿ ದೊಡ್ಡ ಸಾಹುಕಾರ ನೋಡ್ಬೇಕು ಅಂದ್ರೆ ಅದು ನಿಮ್ಮನ್ನು ನೋಡಿ ತಿಳಿಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಏಕೆಂದ್ರೆ ನಿಜವಾದ ಧನ ನಮ್ಮ ಬಳಿನೇ ಇರೋದಲ್ಲ. ತಂದೆ ಕೊಟ್ಟಿರುವ ಆಸ್ತಿ ಎಲ್ಲ ರಾಜ್ಯ ಭಾಗ್ಯ ಇರ್ಬೋದು, ಜ್ಞಾನ ಭಾಗ್ಯ ಇರ್ಬೋದು ಅಲ್ವಾ. ಆದ್ರೆ ವಿನಾಶಿ ಧನವೂ ಇಂದು ಇದೆ. ಅಂದ್ರೆ ವಿನಾಶ ಆಗ್ತಕ್ಕಂಥ ಧನ ತುಂಬಾ ಅಂದ್ರೆ ವಸ್ತು ವೈಭೋಗದಿಂದ ತುಂಬಾ ಜನ ಇದ್ದಾರೆ, ಆದ್ರೆ ನಾಳೆ ಅದು ಇರೋದಿಲ್ಲ ಅಲ್ವಾ. ಆದ್ರೆ ಅವಿನಾಶಿ ಧನದ ಖಜಾನೆ ನಮ್ಮ ಬಳಿ ಇದೆ ಅಲ್ವಾ, ತಂದೆ ಕೊಟ್ಟಿರೋದು. ಆದ್ರಿಂದ ಎಲ್ಲರಿಗಿಂತ ಸಿರಿವಂತರು ತಾವಾಗಿದ್ದೀರಿ. ಒಣ ರೊಟ್ಟಿಯನ್ನ ತಿಂತೀರಿ ಆದ್ರೂ ಸಿರಿವಂತರಾಗಿದ್ದೀರಿ. ಯಾಕೆಂದ್ರೆ ಖುಷಿಯ ಟಾನಿಕ್ ಒಣ ರೊಟ್ಟಿಯಲ್ಲಿ ತುಂಬಿದೆ. ಅಂತ ರೊಟ್ಟಿಯಲ್ಲೂ ಕೂಡ ನಮ್ಮಲ್ಲಿ ತಂದೆ ಕೊಟ್ಟಿರುವ ಅವಿನಾಶಿ ಖಜಾನೆಯ ಖುಷಿಯ ಟಾನಿಕ್ ಅದು ಟಾನಿಕ್ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಮುಂದೆ ಬೇರೆ ಯಾವ ಟಾನಿಕ್ ಕೂಡ ಇಲ್ಲ. ಎಲ್ಲಕ್ಕಿಂತ ಒಳ್ಳೆ ಟಾನಿಕ್ ತಿನ್ನುವವರು, ಸುಖದ ರೊಟ್ಟಿಯನ್ನ ತಿನ್ನುವವರು ತಾವಾಗಿದ್ದೀರಿ. ಆದ್ದರಿಂದ ಸದಾ ಖುಷಿಹಾಲಾಗಿದ್ದೀರಿ ಎಂದು ಹೀಗೆ ಯೋಚಿಸಬಾರ್ದು. ಖುಷಿಹಾಲಾಗಿದ್ದೀರಿ ಎಂದಿಗೂ ಹೀಗೆ ಯೋಚಿಸಬಾರ್ದು. ಸಿರಿವಂತರಾಗಿದ್ದಾರೆ, ಏನು ಮಾಡುತ್ತಿದ್ದೆವು ಎಂದು ಎಂದಿಗೂ ಯೋಚಿಸಬೇಡಿ. ಸಾಹುಕಾರರಾಗಿದ್ದಾರೆ, ಬರುತ್ತಿರಲಿಲ್ಲ, ವಂಚಿತರಾಗುತ್ತಿದ್ದೀರಿ. ಗೊತ್ತಾಯ್ತಾ? ಅಕಸ್ಮಾತ್ ನಿಮಗೆ ಎಲ್ಲಾ ಧನಗಳು, ವಸ್ತು ವೈಭೋಗ ಎಲ್ಲ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ರೆ ಈ ಡ್ರಾಮಾದಲ್ಲಿ ನಮಗೆ, ನಾವು ಈ ಜ್ಞಾನದಲ್ಲಿನೇ ಬರ್ತಾ ಇರ್ಲಿಲ್ಲ. ಈ ಅವಿನಾಶಿ ಖಜಾನೆಯ ಮಾಲೀಕರು ಕೂಡ ನಾವು ಆಗ್ತಾ ಇರ್ಲಿಲ್ಲ ಅಂತ ತಂದೆಯಲ್ಲಿ ಹೇಳ್ತೀವಿ. ವಂಚಿತ ಆಗ್ಬಿಡ್ತಿದ್ರಿ ನೀವು. ನಿಮ್ಗೆ ಇದೆಲ್ಲ ಸಿಕ್ಬಿಟ್ಟಿದ್ದಿದ್ರೆ ನಿಮಗೇನು ಆಸ್ತಿ, ಅಂತಸ್ತು, ಧನ
ಹಣ ಅವೆಲ್ಲ ಸಿಕ್ಬಿಟ್ಟಿದ್ರೆ ನೀವು ಈ ಜ್ಞಾನಧನ ಅವಿನಾಶಿ ಖಜಾನೆಯಿಂದ ನೀವು ವಂಚಿತರಾಗ್ಬಿಡ್ತಿದ್ದೀರಿ. ಆದ್ರಿಂದ ನೋಡಿದವರು ಇನ್ನೂ ಹೆಚ್ಚು ಹಾಲಾಗುವಂತೆ ಹಾಲಾಗಿರ್ಲಿ ಅಂತ ಇಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಕೊರತೆ ಇದ್ರು ಕೂಡ ಸದಾ ಖುಷಿಯಲ್ಲಿ ಇರಿ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಮಧುಬನ ನಿವಾಸಿ ಅಂದ್ರೆ ಆತ್ಮಗಳ ಮನೆ ಪರಮಧಾಮ ಆಗಿದೆ, ಆದ್ರೆ ನಮ್ಮ ಬ್ರಾಹ್ಮಣರ ಮನೆ ಮಧುಬನ ಆಗಿದೆ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಹಾಗೆ ಅಷ್ಟೇ ಅಲ್ಲ, ಇನ್ನುಳಿದ ಎಲ್ಲಾ ಸೇವಾಸ್ಥಾನ ಪ್ರವೃತ್ತಿಯಲ್ಲಿ ಇರ್ತೀರಿ ಅಂದ್ರೆ ನಾವು ಮಾತೆಯರು ಮನೆಯಲ್ಲಿ ಕೆಲಸ ಮಾಡೋರು ಕೂಡ, ಆದ್ರೂ ಅದು ಸೇವಾಸ್ಥಾನ ಅಲ್ಲ, ಅದು ಮನೆ ಅಲ್ಲ, ಕೇವಲ ಇದು ಮಧುರ ಮನೆಯಾಗಿದೆ, ಅದು ಕೂಡ ಮಧುಬನ ಆಗಿದೆ ಅಂತ ಅನ್ಕೊಂಡು ತಿಳಿತೀರಲ್ವೇ? ಹಾಗೇನೆ ನೀವು ಸೇವೆ ಮಾಡ್ತೀರಲ್ವೇ? ಎಲ್ಲೇ ಮಾಡ್ತಾ ಇದ್ರು ಅದು ಮಧುಬನ, ನಾವು ತಂದೆ ಸೇವೆ ಮಾಡ್ತಿದ್ವಿ ಅನ್ಕೊಂಡು ಮಾಡಿ, ಅಥವಾ ಅದೇ ಮನೆಗೆ ನೆನಪಿಗೆ ಬರ್ತದೆಯೋ ಅಂತ ಹೇಳಿ ತಂದೆ ಕೇಳ್ತಿದ್ದಾರೆ. ಅರ್ಥ ಆಯ್ತಾ? ಓಂ ಶಾಂತಿ.